ಮೂವಿಯ ಆರಂಭ ಒಂದು ಹುಡುಗಿಯಿಂದ ಆಗುತ್ತೆ. ಅವಳ ಕಾರ್ ಕೆಟ್ಟೋಗಿ ನಡು ರಸ್ತೆಯಲ್ಲಿ ನಿಂತಿರ್ತಾಳೆ. ಆಗ ಅಲ್ಲಿಗೆ ಒಂದು ಟ್ರಕ್ ಡ್ರೈವರ್ ಬರ್ತಾನೆ. ಏನು ಗಾಡಿ ಕೆಟ್ಟೋಗಿದ್ಯಾ, ಏನಾದ್ರೂ ಹೆಲ್ಪ್ ಬೇಕಿತ್ತಾ, ನಾ ಕೊಡ್ಲಾ ಲಿಫ್ಟು ಅಂತೆಲ್ಲ ಕೇಳ್ತಾನೆ. ಆ ಹುಡುಗಿ ಅವನ ಮುಖ ನೋಡಿನೇ ಹೆದರಿರ್ತಾಳೆ. ಅವನ ಮಾತ್ ಕೇಳಿ ಅಂತೂ ಇನ್ನು ಹೆದ್ರು ಹೋಗ್ತಾಳೆ. ಅದಕ್ಕೆ ಏನೂ ಮಾತಾಡದೆ ಸೈಲೆಂಟ್ ಆಗಿ ನಿಂತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಇನ್ನೊಂದ್ ಕಾರ್ ಬರುತ್ತೆ. ಅದರಲ್ಲಿ ಜೆಂಟಲ್ ಮ್ಯಾನ್ ತರ ಕಾಣೋ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ ಹೆಸರು ಜೇಮ್ಸ್ ಆಗಿರುತ್ತೆ. ಅವನನ್ನ ನೋಡಿ ಹುಡುಗಿ ಓಡೋಗಿ ಅವನ ಹತ್ರ ಲಿಫ್ಟ್ ಕೇಳ್ತಾಳೆ. ಅವನನ್ನು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಅವಳನ್ನ ಕಾರ್ ಒಳಗೆ ಕೂರಿಸ್ಕೋತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಹುಡುಗಿ ಅಂದ್ಕೋತಾಳೆ, ಆ ರೌಡಿ ತರ ಕಾಣೋ ವ್ಯಕ್ತಿ ಕೈಯಿಂದಂತೂ ಹೇಗೋ ತಪ್ಪಿಸ್ಕೊಂಡ್ಬಿಟ್ಟೆ ಅಂತ. ಆದ್ರೆ ಅವಳಿಗೆ ಗೊತ್ತಿರೋಲ್ಲ ಅವಳ ಈ ನಿರ್ಧಾರ ಅವಳ ಲೈಫಿನ ಅತಿ ದೊಡ್ಡ ನಿರ್ಧಾರ ಅಂತ. ಯಾಕೆಂತ ಕೇಳ್ತೀರಾ, ಈಗ ಗೊತ್ತಾಗುತ್ತೆ ನೋಡಿ. ಹಾಗೇನೆ ಹೋಗ್ತಾ ಇರೋವಾಗ ಅವಳ ಕೈಗೆ ಹಿಂದಿನಿಂದ ಏನೋ ಸಿಕ್ಕ ಹಾಗೆ ಅನ್ಸುತ್ತೆ. ಏನು ಅಂತ ಕರೆಕ್ಟ್ ಆಗಿ ನೋಡ್ದಾಗ ಅದು ರಕ್ತದಿಂದ ಕೂಡಿರೋ ಒಂದು ಹುಡುಗಿಯ ಕೈಯಾಗಿರುತ್ತೆ. ಅದನ್ನ ನೋಡಿ ಇವನೊಬ್ಬ ಸೀರಿಯಲ್ ಕಿಲ್ಲರ್ ಅಂತ ಗೊತ್ತಾಗೋಕೆ ಅವಳಿಗೆ ಜಾಸ್ತಿ ಹೊತ್ತೇನು ಹಿಡಿಯೋಲ್ಲ. ಅವಳು ಫುಲ್ ಟೆನ್ಷನ್ ಆಗಿ ಅವನ ಮುಖನ ನೋಡ್ತಾಳೆ. ಆದ್ರೆ ಅವನು ತುಂಬಾ ಕೂಲ್ ಆಗಿ ಒಂದು ಕ್ರೀಪಿ ಸ್ಮೈಲ್ ನ ಕೊಟ್ಟು ಗಾಡಿನ ಅಲ್ಲೇ ನಿಲ್ಲಿಸ್ತಾನೆ. ಅಲ್ಲಿಂದ ಕಟ್ ಮಾಡಿ ನೆಕ್ಸ್ಟ್ ಸೀನ್ ಅಲ್ಲಿ ಅವಳನ್ನ ಟೂಲ್ ನಿಂದ ಹೊಡೆದು ಸಾಯಿಸೋದನ್ನ ನೋಡ್ತೀವಿ. ಇಲ್ಲಿಗೆ ಆ ಹುಡುಗಿಯ ಕತೆ ಫಿನಿಶ್ ಆಗುತ್ತೆ. ಇಂಥದ್ದೆಲ್ಲ ನೋಡಿನೇ ದೊಡ್ಡವರು ಹೇಳಿದ್ದೇನ, ಮುಖ ನೋಡಿ ಒಬ್ಬರ ವ್ಯಕ್ತಿತ್ವನ ಅಳಿಬಾರ್ದು ಅಂತ. ಆ ಟ್ರಕ್ ಡ್ರೈವರ್ ಜೊತೆ ಹೋಗ್ತಿದ್ರೆ ಮೇ ಬಿ ಇವಳು ಬದುಕುಳಿತಿದ್ಲೇನು ಅಲ್ವಾ. ಅದಿರ್ಲಿ, ಮುಂದೆ ಕತೆ ಏನಾಯ್ತು ಅಂತ ನೋಡೋಣ ಬನ್ನಿ. ಅಲ್ಲಿಂದ ಆ ಸೀನ್ ಕಟ್ ಮಾಡಿ ಈಗ ಪ್ರೆಸೆಂಟ್ ಅನ್ನ ತೋರಿಸ್ತಾರೆ. ಒಂದು ಡ್ರೈವರ್ ಅವನ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಿರುವಂತ ಬಹಳಷ್ಟು ಪ್ಯಾಸೆಂಜರ್ಸ್ ಬಸ್ ನಲ್ಲಿ ಮುಂದೆ ಹೋಗ್ತಾ ಇರ್ತಾರೆ. ಆಗ ರೇಡಿಯೋದ ಮುಖಾಂತರ ಅವರಿಗೆ ಗೊತ್ತಾಗುತ್ತೆ ಮುಂದೆ ರೋಡ್ ಒಂದು ಆಕ್ಸಿಡೆಂಟ್ ಇಂದ ಬಂದಾಗಿದೆ ಅಂತ. ಆಗ ಬಸ್ ಡ್ರೈವರ್ ಟೋನಿ, ನನ್ಗೆ ಇಲ್ಲೊಂದು ಒಳದಾರಿ ಇರೋದು ಗೊತ್ತಿದೆ, ನೀವೆಲ್ಲ ಒಪ್ಪೋದಾದ್ರೆ ಅಲ್ಲಿಂದ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಎಲ್ರೂ ಅರ್ಜೆಂಟ್ ಅಲ್ಲಿ ಇದ್ದ ಕಾರಣ ಅಲ್ಲಿಂದ ಹೋಗೋಕೆ ಒಪ್ತಾರೆ. ಅದಕ್ಕೆ ಬಸ್ ಡ್ರೈವರ್ ಆ ಗಾಡಿನ ಒಳದಾರಿ ಇರೋ ಕಡೆ ಟರ್ನ್ ಮಾಡ್ತಾನೆ. ಮುಂದೆ ಹೋಗ್ತಿರೋವಾಗ ರೋಡ ಮಧ್ಯೆ ಒಂದು ಸುರಂಗ ಸಿಗುತ್ತೆ. ಡ್ರೈವರ್ ಟೋನಿಗೆ ಬೇರೆ ದಾರಿ ಕಾಣಿಸದೆ ಅದ್ರ ಒಳಗೆ ಹೋಗಿ ಬಿಡ್ತಾನೆ. ಅದ್ರ ಒಳಗೆ ಹೋಗ್ತಾ ಟೋನಿ ಹೇಳ್ತಾನೆ, ನಾನು ಈ ಮೊದ್ಲು ಈ ರೋಡಲ್ಲಿ ಬಂದಿದ್ದೀನಿ, ಆದ್ರೆ ಈ ಸುರಂಗ ನನ್ಗೆ ಯಾವತ್ತೂ ಸಿಕ್ಕಿಲ್ಲ. ಮೇ ಬಿ ಇದು ಹೊಸದಾಗಿ ಕಟ್ಟಿರ್ಬೇಕು ಅಂತ ಮಾತಾಡ್ತಾ ಮುಂದೆ ಹೋಗ್ತಿರೋವಾಗ ಒಬ್ಬ ವ್ಯಕ್ತಿ ಒಂಟಿಯಾಗಿ ಅಲ್ಲಿ ನಿಂತಿರ್ತಾನೆ. ಅವನ ಹೆಸರು ಚಿಯಾನ್ ಆಗಿರುತ್ತೆ. ಅವನನ್ನ ನೋಡಿ ಬಸ್ ನಲ್ಲಿದ್ದವರಿಗೆಲ್ಲ ಭಯ ಆಗುತ್ತೆ. ಒಂದೇ ಒಂದು ನರಪಿಳ್ಳೆ ಇಲ್ಲದಂತಹ ಈ ಸುರಂಗದಲ್ಲಿ ಇವನೊಬ್ನೇ ಏನ್ ಮಾಡ್ತಿದ್ದಾನೆ ಅಂತ. ಆದ್ರೆ ಅವನು ಬಂದು ಲಿಫ್ಟ್ ಕೇಳಿ ರಿಕ್ವೆಸ್ಟ್ ಮಾಡ್ದ ಕಾರಣ ಅವನಿಗೆ ಲಿಫ್ಟ್ ಕೊಡೋಕೆ ಒಪ್ತಾರೆ. ಅದಕ್ಕೆ ಅವನು ಒಳಗೆ ಬಂದು ಕುತ್ಕೋತಾನೆ. ಲೀ ಅಂತ ಹೇಳೋ ಒಬ್ಬ ಪ್ಯಾಸೆಂಜರ್ ನ್ಯೂಸ್ ಪೇಪರ್ ಓದ್ತಿರುವಾಗ ಅದರಲ್ಲಿ ಈ ಚಿಯಾನ್ ಒಂದು ಕ್ರಿಮಿನಲ್ ಅಂತ ಹೇಳೋ ವಿಷಯ ಅವನಿಗೆ ಗೊತ್ತಾಗುತ್ತೆ. ಆದ್ರೂನು ಅದನ್ನ ಯಾರಿಗೂ ಹೇಳೋಕೆ ಹೋಗಲ್ಲ, ಯಾಕಂದ್ರೆ ಈ ವಿಷಯ ಹೇಳಿ ರಿಸ್ಕ್ ತಗೊಳ್ಳೋಕೆ ಲೀ ರೆಡಿ ಇರೋಲ್ಲ. ಹಾಗೇನೆ ಮುಂದೆ ಹೋಗ್ತಿರೋವಾಗ ಟೋನಿ ವಾಂಗ್ ಅಂತ ಹೇಳೋ ಪ್ಯಾಸೆಂಜರ್ ಹತ್ರ ಹೇಳ್ತಾನೆ, ನಾನು ಕೇಳ್ಪಟ್ಟಿದ್ದೆ ಪ್ರಪಂಚದ ಅತಿ ದೊಡ್ಡ ಸುರಂಗ ದಾಟೋಕೆನೆ 10 ನಿಮಿಷ ಹಿಡಿಯುತ್ತೆ, ಆದ್ರೆ ಈ ಸುರಂಗದೊಳಗೆ ಬಂದು ಅರ್ಧ ಗಂಟೆನೆ ಆಯ್ತು, ಆದ್ರೂನು ಇದ್ರ ಎಂಡಿಂಗ್ ಪಾಯಿಂಟೇ ಸಿಕ್ತಿಲ್ವಲ್ಲ. ಆ ವಿಷಯ ವಾಂಗು ಸರಿ ಅನ್ಸಿ ಗಾಡಿನ ವಾಪಸ್ ತಿರುಗಿಸಿ ಬಂದ ದಾರಿಲಿ ಹೋಗೋ ಸಲಹೆ ಕೊಡ್ತಾನೆ. ಟೋನಿ ಗಾಡಿನ ಟರ್ನ್ ಮಾಡಿ ಬಂದ ಸ್ಪೀಡ್ ಅಲ್ಲೇ ವಾಪಸ್ ಹೋಗ್ತಾನೆ. ಆದ್ರೆ ಎಷ್ಟೇ ಮುಂದೆ ಹೋದ್ರೂನು ಅವರಿಗೆ ಮಾತ್ರ ಸ್ಟಾರ್ಟಿಂಗ್ ಪಾಯಿಂಟ್ ಸಿಗಲ್ಲ. ಅದರಿಂದ ಟೆನ್ಷನ್ ಆಗಿ ಗಾಡಿನ ಅಲ್ಲೇ ನಿಲ್ಸಿ ಎಲ್ರೂ ಗಾಡಿಯಿಂದ ಹೊರಗೆ ಬರ್ತಾರೆ. ಆಗ ಅಲ್ಲೇ ಇದ್ದ ಪ್ರೆಗ್ನೆಂಟ್ ಲೇಡಿಗೆ ಅವಳ ಮೊಬೈಲ್ ಸಿಗುತ್ತೆ. ಅದನ್ನ ಅವಳು ಸುರಂಗಕ್ಕೆ ಎಂಟ್ರಿ ಆದ ಸ್ವಲ್ಪ ಹೊತ್ತಲ್ಲೇ ಕಾಲ್ ನಲ್ಲಿ ಮಾತಾಡಿ ಸಿಟ್ನಿಂದ ಹೊರಗೆ ಬಿಸಾಕಿರ್ತಾಳೆ. ಅದನ್ನ ನೋಡಿ ಎಲ್ರಿಗೂ ಗೊತ್ತಾಗುತ್ತೆ ಅವರು ಆಗ್ಲಿಂದಲೂ ಒಂದೇ ಜಾಗದಲ್ಲಿ ಅಲ್ದಾಟ ಇದ್ದಾರೆ ಅಂತ. ಅದಕ್ಕೆ ಅಲ್ಲಿಂದ ನಡ್ಕೊಂಡೋಗಿ ಎಂಡಿಂಗ್ ಪಾಯಿಂಟ್ ಅನ್ನ ಹುಡುಕ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಯಾರಿಗೂ ಹುಡುಕೋಕ್ ಹೋಗೋ ಧೈರ್ಯ ಬರಲ್ಲ, ಯಾಕಂದ್ರೆ ಆ ಸುರಂಗ ತುಂಬಾ ರಹಸ್ಯಮಯ ಆಗಿರುತ್ತೆ ಅಲ್ವಾ, ಒಬ್ಬೊಬ್ರೆ ಹೋಗಿ ಎಲ್ಲಿ ಕಳ್ದೋಗ್ಬಿಡ್ತೀವೋ ಅಂತ. ಆಗ ಚಿಯನ್ ಬಂದು ಒಂದು ಹಗ್ಗನ ಕೊಟ್ಟು ಲಿಯೋ ಜೊತೆ ಸುರಂಗದ ಎಂಡಿಂಗ್ ಪಾಯಿಂಟ್ ನ ಹುಡುಕೋಕೆ ಹೋಗ್ತಾನೆ. ಇನ್ನೊಂದ್ ಬದಿನ ಟೋನಿ ಹಾಗೆ ವಾಂಗ್ ಹಿಡ್ಕೊಂಡಿರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಹಿಂದಿನಿಂದ ಯಾರೋ ಬಂದ ಹಾಗೆ ಅನ್ಸುತ್ತೆ. ಅದನ್ನ ನೋಡಿ ನಮ್ಮನ್ನ ಕಾಪಾಡೋಕೆ ಯಾರಾದ್ರೂ ಬಂದ್ರಲ್ವಾ ಅಂತ ಖುಷಿಯಿಂದ ಹತ್ರ ಹೋಗಿ ನೋಡ್ದಾಗ ಅದು ಲೀ ಹಾಗೆ ಚಿಯನೇ ಆಗಿರ್ತಾರೆ. ಅದನ್ನ ನೋಡಿ ಅವರಂತೂ ಫುಲ್ ಶಾಕ್ ಆಗ್ತಾರೆ. ಆ ಸುರಂಗ ಸ್ಟ್ರೈಟ್ ಆಗಿದ್ದು ಯಾವುದೇ ರೀತಿಯ ಸರ್ಕಲ್ ಆಗ್ಲಿ ಟರ್ನ್ ಆಗ್ಲಿ ಆ ಸುರಂಗದಲ್ಲಿ ಇರಲ್ಲ. ಮತ್ ಹೇಗೆ ನಾವು ಒಂದೇ ಜಾಗಕ್ಕೆ ಬಂದು ಸೇರೋಕೆ ಸಾಧ್ಯ ಅಂತ. ಈಗ ಎಲ್ರಿಗೂ ಗೊತ್ತಾಗಿರುತ್ತೆ ನಾವು ಈ ಸುರಂಗದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದೀವಿ ಅಂತ. ಅದಕ್ಕೆ ಬಸ್ ನಲ್ಲಿದ್ದ ತಿಂಡಿನ ತೆಗೆದು ಎಲ್ರೂ ಕರೆಕ್ಟ್ ಆಗಿ ಹಂಚಿಕೊಂಡು ಅಲ್ಲಿಂದ 4 ಜನ ಹುಡುಗರು ಸುರಂಗದ ದಾರಿ ಹುಡುಕೋಕೆ ಹೋಗ್ತಾರೆ. ಈ ಕಡೆ ಬಸ್ ನಲ್ಲಿ ಆ ಪ್ರೆಗ್ನೆಂಟ್ ಲೇಡಿ, ಒಂದು ರಿಚ್ ಆದ ಮಾಡೆಲ್ ಹಾಗೆ ಸಣ್ಣ ವಯಸ್ಸಿನ 2 ಸಿಬ್ಲಿಂಗ್ ಇರ್ತಾರೆ. ಮತ್ತೆ ಅವರು ಸ್ವಲ್ಪ ಹೊತ್ತಲ್ಲೇ ನಿದ್ದೆಗೆ ಜಾರ್ತಾರೆ. ನಿದ್ರೆಯಿಂದ ಎಚ್ಚರಾದಾಗ ಪ್ರೆಗ್ನೆಂಟ್ ಹೆಂಗ್ಸು ಗಮನಿಸ್ತಾಳೆ. ಬಸ್ ಪೂರ್ತಿ ಧೂಳಾಗಿರುತ್ತೆ. ಆ ಧೂಳ್ನ ನೋಡಿ ಅನ್ಸುತ್ತೆ ಈ ಬಸ್ ತಿಂಗಳನ್ ಗಟ್ಲೆಯಿಂದ ಇಲ್ಲೇ ನಿಂತಿದೆಯೋ ಅನ್ನೋ ರೀತಿ. ಅಷ್ಟೊತ್ತಿಗೆ ಅಲ್ಲಿಗೆ
ಅಲ್ಲಿಗೆ ದಾರಿ ಹುಡ್ಕೊಂಡೋದ 4 ಜನ ಬಂದು ಬಸ್ನ ಪರಿಸ್ಥಿತಿ ನೋಡಿ ಶಾಕ್ ಆಗ್ತಾರೆ. ಮತ್ತೆ ತಿನ್ನೋಕಿಟ್ಟ ಆಹಾರನ ತೆಗೆದು ನೋಡಿದ್ರೆ ಅದು ಆಲ್ಮೋಸ್ಟ್ ಹಳ್ಸೋಗಿರುತ್ತೆ. ಅದರಿಂದ ಅವರಿಗೆ ಗೊತ್ತಾಗುತ್ತೆ ಹೊರಗಿನ ಜಗತ್ತಿಗಿಂತ ಈ ಸುರಂಗದಲ್ಲಿ ಟೈಮ್ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂತ. ನಂತರ ಬಸ್ ಒಳಗೆ ಹೋದಾಗ ಅವರಿಗೊಂದು ನಕ್ಷೆ ಸಿಗುತ್ತೆ. ಇಲ್ಲಿಂದ ಹೊರಗೋಗೋಕೆ ಅದರಲ್ಲಿ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಹುಡುಕ್ತಿರೋ ಟೈಮ್ ನಲ್ಲೇ ಲೈಟ್ ಆಫ್ ಆಗುತ್ತೆ. ಬಸ್ ಲೈಟ್ ಆನ್ ಮಾಡಿ ನೋಡಿದ್ರೆ ಅಲ್ಲಿ ಲೀನೇ ಇರೋಲ್ಲ. ಅದರ ಬದಲಾಗಿ ನೆಲದಲ್ಲಿ ರಕ್ತ ಬಿದ್ದಿರುತ್ತೆ. ಅದನ್ನ ಫಾಲೋ ಮಾಡ್ಕೊಂಡು ಹೋದಾಗ ಅದೊಂದು ಗೋಡೆ ಹತ್ರ ಸ್ಟಾಪ್ ಆಗಿರುತ್ತೆ. ಅದಕ್ಕೆ ಆ ಗೋಡೆನ ಒಡ್ದು ಒಳಗೆ ಹೋದ್ರೆ ಅಲ್ಲೊಂದು ವಿಚಿತ್ರ ಕೋಣೆ ಸಿಗುತ್ತೆ. ಅಲ್ಲಿ ಬಹಳಷ್ಟು ಮಿಸ್ಸಿಂಗ್ ಆದ ವ್ಯಕ್ತಿಗಳ ಫೋಟೋ, ಹಾಗೇನೆ ಅಲ್ಲಿ ಇದ್ದ ಟಿವಿಲಿ ಒಂದು ಹುಡುಗಿ ಹೊಂಡದಲ್ಲಿ ಕೈದಿಯಾಗಿರೋದನ್ನು ನೋಡ್ತೀವಿ. ಅದರ ಪಕ್ಕದಲ್ಲೇ ಒಂದು ವಿಚಿತ್ರವಾದ ಕ್ಯಾಲೆಂಡರ್. ಅದರಲ್ಲಿ ಕೇವಲ 15 ಜೂನ್ ತಾರೀಕು ಅಷ್ಟೇ ಇರುತ್ತೆ. ಸ್ವಲ್ಪ ಹೊತ್ತು ರೂಮ್ ಎಲ್ಲ ಹುಡುಕಾಡಿದ್ಮೇಲೆ ಅವರಿಗೆ ಆ ಸುರಂಗದ ಬ್ಲೂ ಪ್ರಿಂಟ್ ಸಿಗುತ್ತೆ. ಅದರಿಂದ ಅವರಿಗೆ ಗೊತ್ತಾಗುತ್ತೆ ಈ ಸುರಂಗದಲ್ಲಿ 6 ಕೋಣೆಗಳು ಪರಸ್ಪರ ಒಂದನ್ನೊಂದು ಜೋಡಣೆಗೊಂಡಿದ್ದಾವೆ ಅಂತ. ಅದಕ್ಕೆ ಅದನ್ನು ಹುಡುಕೋಕೆ ಮುಂದಾಗ್ತಾರೆ. ಆಗ ಕ್ಯಾಲೆಂಡರ್ ಹಿಂದೆ ಒಂದು ಡೋರ್ ಇರೋದನ್ನ ಗಮನಿಸಿ ಅದನ್ನ ಓಪನ್ ಮಾಡಿದ್ರೆ ಅಲ್ಲಿ ಅವರ ಬಸ್ಸೆ ಧೂಳಿಡ್ದು ನಿಂತಿರುತ್ತೆ. ಅದರ ಒಳಗೆ ಹೋಗಿ ನೋಡಿದ್ರೆ ಅಲ್ಲಿ ಸ್ವಲ್ಪನೇ ಸ್ವಲ್ಪ ಆಹಾರ ಇದ್ದು ಅದಕ್ಕೋಸ್ಕರ ಎಲ್ರು ಹೊಡೆದಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಟೈಮ್ ತುಂಬಾ ಫಾಸ್ಟ್ ಆಗಿ ಹೋಗ್ತಿರೋ ಕಾರಣ ಅವರ ಹಸಿವು ತುಂಬಾ ಹೆಚ್ಚಾಗಿ ಹೋಗಿರುತ್ತೆ. ಆಗ ಟೋನಿ ಬಸ್ ನಲ್ಲಿದ್ದ ಗನ್ನ ತಗೊಂಡು ಎಲ್ಲರನ್ನ ಹೆದರಿಸಿ ಅವರ ಆಹಾರನ ಕಿತ್ಕೋತಾನೆ. ಮತ್ತೆ ಆ ಮಾಡೆಲ್ ಹುಡುಗಿ ಅವಳು ವಾಸ್ತವವಾಗಿ ರಿಚ್ ಆಗಿದ್ರು ಕೂಡ ಹಸಿವಿನ ತಡ್ಕೊಳಕ್ಕಾಗದೆ ಬಸ್ ಡ್ರೈವರ್ ಟೋನಿ ಜೊತೆ ಸಂಬಂಧ ಬೆಳೆಸೋಕು ರೆಡಿ ಆಗ್ತಾಳೆ. ಈ ಕಡೆ ವಾಂಗ್ಗೆ ತಡ್ಕೊಳಕ್ಕಾಗದಷ್ಟು ಹಸಿವಾಗಿ ಒಂದು ತಿಂಡಿ ಪ್ಯಾಕ್ ನ ಕರೀತಾನೆ. ಆಗದು ಟೋನಿಗೆ ಗೊತ್ತಾಗಿ ಅವನಿಗೆ ಚೆನ್ನಾಗಿ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಯಾರೋ ಕತ್ಲಲ್ಲಿ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನು ಕೊಂದು ಬಿಡ್ತಾರೆ. ಅದನ್ನ ನೋಡಿ ಎಲ್ರೂ ಶಾಕ್ ಆಗ್ತಾರೆ. ಆದ್ರೆ ವಾಂಗಿಗೆ ಶಾಕ್ ಆಗೋಕ್ಕಿಂತ ಹೆಚ್ಚಾಗಿ ಹಸಿವಾಗ್ತಿರುತ್ತೆ. ಅದಕ್ಕೆ ತಿನ್ನೋಕೇನಾದ್ರೂ ಸಿಗುತ್ತಾ ಅಂತ ಹುಡುಕ್ತಿರ್ಬೇಕಾದ್ರೆ ಬಸ್ಸಿನ ಕೆಳಗಿನಿಂದ ಒಂದು ನೂಡಲ್ಸ್ ಪ್ಯಾಕ್ ಸಿಗುತ್ತೆ. ಅದನ್ನ ತೆಗೊಳ್ಳುವಾಗ ಅದರ ಕೆಳಗೆ ಒಂದು ಹೊಂಡ ಇರುವುದು ಅವನಿಗೆ ತಿಳಿಯುತ್ತೆ. ಅದನ್ನ ಓಪನ್ ಮಾಡಿ ಎಲ್ರೂ ಅದರ ಒಳಗೆ ಹೋದ್ರೆ ಅವರಿಗೆ ಇನ್ನೊಂದು ವಿಚಿತ್ರ ಕೋಣೆ ಸಿಗುತ್ತೆ. ಅಲ್ಲಿ ಅದೇ ಸೇಮ್ ಹುಡುಗಿ ಸ್ವಲ್ಪ ಸ್ವಲ್ಪನೇ ನೀರಲ್ಲಿ ಮುಳುಗ್ತಿರೋದು ಟಿವಿಲಿ ಕಾಣಿಸ್ತಿರುತ್ತೆ. ರೂಮ್ನೆಲ್ಲ ಸರ್ಚ್ ಮಾಡಿದ ಮೇಲೆ ಅವರಿಗೆ ಕ್ಯಾಲೆಂಡರ್ ಹಿಂದೆ ಇನ್ನೊಂದು ರಹಸ್ಯಮಯ ಕೋಣೆ ಇರೋದು ಗೊತ್ತಾಗಿ ಅದರ ಒಳಗೆ ಹೋಗಿ ನೋಡಿದ್ರೆ ಅಲ್ಲೂ ಅವರ ಬಸ್ಸೇ ಸಿಗುತ್ತೆ. ಈ ಬಸ್ ತಿಂಗಳನ್ನೆಲ್ಲ ವರ್ಷನುಗಟ್ಲೆಯಿಂದ ಇಲ್ಲೇ ನಿಂತಿದೆಯೋ ಅನ್ನೋ ರೀತಿ ನೋಡುವಾಗ ಅನ್ಸುತ್ತೆ. ಮತ್ತೆ ಈ ಕೋಣೆಯಂತೂ ಮೊದ್ಲಿಗಿಂತ ಕತ್ಲು ಹಾಗೆ ಖಾಲಿಯಾಗಿದ್ದು ಹಾವುಗಳಿಂದ ತುಂಬಿಕೊಂಡಿರುತ್ತೆ. ನಂತರ ವಾಂಗ್ ಬಸ್ ನಲ್ಲಿದ್ದ ಗನ್ನ ತಗೊಂಡು ಎಲ್ಲರನ್ನ ಹೆದರ್ಸೋಕೆ ಸ್ಟಾರ್ಟ್ ಮಾಡ್ತಾನೆ. ಯಾರೆಲ್ಲ ಸತ್ರು ಆಗೆಲ್ಲ ಸುರಂಗದ ಒಂದೊಂದು ದಾರಿ ಸಿಗ್ತಾ ಇದೆ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರ ಜೀವನ ಕೊಡ್ಬೇಕು ಅಂತ ಬಂದ್ರೂನು ನಾನು ಕೊಡೋಕೆ ರೆಡಿ ಇದ್ದೀನಿ ಅಂತ ಹೇಳಿ ಆ ಪ್ರೆಗ್ನೆಂಟ್ ಹೆಂಗ್ಸಿನ ಕೈಯಿಂದಲೇ ಚಿಯಾನ ಭುಜಕ್ಕೆ ಶೂಟ್ ಮಾಡಿಸ್ತಾನೆ. ಆ 2 ಸಿಬ್ಲಿಂಗ್ ಅನ್ನ ಒಂದು ರೂಮಿಗೆ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದು ಆ ಹುಡುಗಿನ ಶೂಟ್ ಮಾಡಿ ಅವಳ ಕತೆನೂ ಮುಗಿಸ್ತಾನೆ. ಅಷ್ಟೇ ಅಲ್ಲ, ಆ ಮಾಡೆಲ್ ಹುಡುಗಿಗೂ ಹೊಡೆದು ಅವಳ ಕತ್ನ ಹಿಸ್ಕ್ಬೇಕಾದ್ರೆ ಹಾಗೆ ಇವನನ್ನು ಯಾರೋ ಹಿಂದಿನಿಂದ ಯಾರಿಗೂ ಗೊತ್ತಾಗ್ದಿರೋ ರೀತಿಯಲ್ಲಿ ಕೊಂದು ಬಿಡ್ತಾರೆ. ಈಗ ಅಲ್ಲಿ ಬದುಕಿರೋರಿಗೆ ಸುರಂಗದ ಮತ್ತೊಂದು ಕೋಣೆ ಸಿಗುತ್ತೆ. ಅದು ಲೈಟಿಂಗ್ ನಿಂದ ತುಂಬಾನೇ ಕಲರ್ಫುಲ್ ಆಗಿದ್ದು ಅಲ್ಲಿಗೆ ಹೋದ ಸ್ವಲ್ಪ ಹೊತ್ತಲ್ಲೇ ಆ ಪ್ರೆಗ್ನೆಂಟ್ ಲೇಡಿಗೆ ಡೆಲಿವರಿ ಪೈನ್ ಶುರುವಾಗುತ್ತೆ. ಚಿಯನ್ ಹಾಗೆ ಆ ಮಾಡೆಲ್ ಹುಡುಗಿ ಸೇರಾ ಅಲ್ಲೇ ಇದ್ದ ಬಸ್ ಅಲ್ಲಿ ಏನಾದ್ರೂ ಸಿಗುತ್ತಾ ಅಂತ ಹುಡುಕೋಕೆ ಹೋಗ್ತಾರೆ. ಈಗ ವಾಂಗ್ ನ ಕೈಯಿಂದ ಗನ್ ಸರಳ ಕೈಗೆ ಬಂದಿರುತ್ತೆ. ಅವಳು ಗನ್ನ ಹಿಡ್ಕೊಂಡು ಚಿಯನ್ನ ಹೆದರಿಸ್ತಾ, ನಿಜ ಹೇಳು, ನೀನು ಯಾರು? ನೀನು ಬರೋ ಮೊದಲು ಎಲ್ಲನೂ ಸರಿಯಾಗಿ ನಡೀತಾ ಇತ್ತು. ನೀನು ಯಾವಾಗ ಬಸ್ಗೆ ಹತ್ಕೊಂಡಿಯೋ ಅಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಇಲ್ಲಿ ಆಗ್ತಿರೋ ಎಲ್ಲಾ ಘಟನೆಗಳ ಹಿಂದೆ ನಿನ್ನ ಕೈವಾಡ ಇಲ್ಲ ತಾನೆ ಅಂತ ಕೇಳ್ತಾಳೆ. ಈ ಸುರಂಗ ಅಲ್ಲಿರೋರ ಮಾನಸಿಕ ಸ್ಥಿರತೆಯನ್ನ ಕಳ್ಕೊಳ್ಳೋ ರೀತಿ ಮಾಡಿ ಅವರನ್ನ ಹುಚ್ಚರ ರೀತಿ ಬಿಹೇವ್ ಮಾಡೋ ರೀತಿ ಮಾಡ್ತಿರುತ್ತೆ. ಅದೇ ರೀತಿ ಸೆರನು ಅವಳ ಮಾನಸಿಕ ಸ್ಥಿರತೆಯನ್ನ ಕಳ್ಕೋತಾಳೆ. ಸತ್ತ ವ್ಯಕ್ತಿಗಳೆಲ್ಲ ಕಾಣೋ ರೀತಿಯಾಗಿ ಅಲ್ಲಿಂದ ಹೆದರಿ ಓಡೋಗ್ಬೇಕಾದ್ರೆ ಅವಳ ಸುತ್ತ ಸತ್ತ ಡೆಡ್ ಬಾಡಿ ಇರೋ ರೀತಿ ಫೀಲ್ ಆಗುತ್ತೆ. ಮುಂದೆ ಒಂದು ಕನ್ನಡಿ ಇದ್ದು ಅದ್ರಲ್ಲಿ ಅವಳನ್ನ ನೋಡ್ತಿರ್ಬೇಕಾದ್ರೆ ಯಾರೋ ಹಿಂದಿನಿಂದ ಅವಳನ್ನು ಕೊಂದು ಬಿಡ್ತಾರೆ. ಈ ಕಡೆ ಬದುಕುಳಿದ 3 ಜನ ಅಲ್ಲಿಂದ ಬೇಗನೆ ಹೋಗ್ತಿರ್ಬೇಕಾದ್ರೆ ಆ ಪ್ರೆಗ್ನೆಂಟ್ ಹೆಂಗ್ಸಿನ ಮಗುನು ಸತ್ತೋಗಿ ಅವಳನ್ನು ಮಾನಸಿಕ ಸ್ಥಿರತೆನ ಕಳ್ಕೊಂಡು ಚಿಯನ್ನ ಮೇಲೆನೆ ಚಾಕು ಹಾಕ್ತಾಳೆ. ಆಗ ಚಿಯನ್ನ ಕಣ್ಣು ಒಂದು ಸೀಕ್ರೆಟ್ ಹಾಸ್ಪಿಟಲ್ ಅಲ್ಲಿ ಓಪನ್ ಆಗುತ್ತೆ. ಈಗ ನಮ್ಗೆ ಅಲ್ಲಿ ನಡೀತಿರೋ ನಿಜವಾದ ಘಟನೆ ಏನು ಅಂತ ಆರ್ಮಿ ಆಫೀಸರ್ ತಿಳಿಸ್ತಾರೆ. ನಾವು ಮೂವಿಯ ಆರಂಭದಲ್ಲಿ ಜೇಮ್ಸ್ ಅಂತ ಹೇಳೋ ಸೀರಿಯಲ್ ಕಿಲ್ಲರ್ ಅನ್ನ ನೋಡಿದ್ವಿ ಅಲ್ವಾ? ಅವನು ಪೊಲೀಸರ ಕೈಲಿ ಸಿಕ್ಕಿ ಬಿದ್ದಿರ್ತಾನೆ. ಅವರ ಕೈಯಿಂದ ತಪ್ಪಿಸ್ಕೊಂಡು ಕಾರಲ್ಲಿ ಫಾಸ್ಟ್ ಆಗಿ ಹೋಗ್ಬೇಕಾದ್ರೆ ಅವನ ಗಾಡಿ ಆಕ್ಸಿಡೆಂಟ್ ಆಗಿ ಅವನು ಕೋಮಾ ಸ್ಟೇಜಿಗೆ ಹೋಗಿರ್ತಾನೆ. ಅವನು ಬಹಳಷ್ಟು ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಕೊಂದಿದ್ದ. ಆದ್ರೆ ಸೆರಾ ಅಂತ ಹೇಳೋ ಹುಡುಗಿ ಮಾತ್ರ ಇನ್ನು ಜೀವಂತವಾಗಿರ್ತಾಳೆ. ಜೇಮ್ಸ್ ಬಿಟ್ರೆ ಮತ್ಯಾರಿಗೂ ಅವಳು ಎಲ್ಲಿದ್ದಾಳೆ ಹೇಗಿದ್ದಾಳೆ ಅಂತ ಗೊತ್ತಿರೋಲ್ಲ. ಅವನು ಕೋಮಕ್ ಹೋಗಿದ್ದ ಕಾರಣ ಪೊಲೀಸರು ಒಂದು ಸೈಕೋಥೆರಪಿಸ್ಟ್ ನ ಅವನ ಮೈಂಡ್ ಗೆ ಕಳಿಸಿ ಸೆರಾನ ಪತ್ತೆ ಹಚ್ಚೋಕೆ ಟ್ರೈ ಮಾಡ್ತಾರೆ.
ಮಾಡ್ತಾರೆ. ಆ ಸೈಕೋಥೆರಪಿಸ್ಟ್ ಬೇರೆ ಯಾರು ಆಗಿರೋಲ್ಲ, ಅದು ಚಿಯಾನೇ ಆಗಿರ್ತಾನೆ. ಕಿಡ್ನಾಪ್ ಆಗಿರೋ ಹುಡುಗಿ ಸೆರಾ ಅವಂದೇ ಹೆಂಡತಿಯಾಗಿರ್ತಾಳೆ. ಇಷ್ಟೊತ್ತು ನೀವು ಏನೆಲ್ಲ ನೋಡ್ತಾ ಇದ್ರು ಅದು ರಿಯಲ್ ಲೈಫ್ ಅಲ್ಲಿ ಆಗ್ತಿರಲ್ಲ, ಜೇಮ್ಸ್ ನ ಮೈಂಡ್ ಅಲ್ಲಿ ಆಗ್ತಿರೋದನ್ನ ಚಿಯಾನ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ರಿ. ಇದುವರೆಗೂ ಜೇಮ್ಸ್ ನ ಮೈಂಡ್ ಅಲ್ಲಿ ಟ್ರಾವೆಲ್ ಮಾಡಿ ಚಿಯಾನ ಹೆಂಡತಿ ನದಿಯ ಪಕ್ಕ ಇರೋ ಯಾವುದೋ ಹೊಂಡದಲ್ಲಿ ಬಂದಿಯಾಗಿದ್ದಾಳೆ ಅಂತ ಮಾತ್ರ ಪತ್ತೆ ಹಚ್ಚೋಕೆ ಆಗಿರುತ್ತೆ. ಆದ್ರೆ ಇನ್ನು ಕೇವಲ 36 ಗಂಟೆಯಲ್ಲಿ ನದಿಯ ಪಕ್ಕ ಇರೋ ಎಲ್ಲಾ ಏರಿಯಾಗಳು ನೀರಿನಿಂದ ಮುಚ್ಚೋಗ್ತವೆ. ಅದಕ್ಕಿಂತ ಮೊದಲೇ ಸೆರೆನಾ ಕಾಪಾಡುವಂತ ಚಾಲೆಂಜ್ ಪೊಲೀಸರಿಗೆ ಎದುರಾಗುತ್ತೆ. ಜೇಮ್ಸ್ ನ ಮೈಂಡ್ ಅಲ್ಲಿ ಪದೇ ಪದೇ ಕಾಣಿಸ್ಕೊಳ್ತಿದ್ದ ಜೂನ್ 15 ತಾರೀಕಿನ ಬಗ್ಗೆ ಚಿಯನ್ ಪೊಲೀಸ್ ರಥ ಹೇಳ್ತಾನೆ. ಅದೇ ದಿನ ಜೇಮ್ಸ್ ನ ತಂದೆ ತಾಯಿ ಸತ್ತಿರ್ತಾರೆ. ಜೇಮ್ಸ್ ನ ತಾಯಿ ವಾಸ್ತವವಾಗಿ ಒಂದು ಮಾಡೆಲ್ ಆಗಿದ್ದು ಅವಳ ಅಫೇರ್ ಅವಳ ಮನೆಯ ಡ್ರೈವರ್ ಜೊತೆ ನಡೀತಿರುತ್ತೆ. ಈ ವಿಷಯ ಗೊತ್ತಾಗಿ ಸಿಟ್ಟಾಗೋ ಅವಳ ಗಂಡನನ್ನ ಕೊಂದು ಅವಳು ಸೂಸೈಡ್ ಮಾಡ್ಕೊಂಡಿರ್ತಾಳೆ. ಈ ಜೇಮ್ಸ್ ಒಂದು ಟನಲ್ ಇಂಜಿನಿಯರ್ ಆಗಿದ್ದು ಕೋಮಕ್ಕೆ ಹೋದ್ಮೇಲಿಂದ ಅವನ ಮೈಂಡ್ ಒಳಗೆ ನಿಗೂಢವಾದ ಸುರಂಗನ ಮಾಡ್ಕೋತಾನೆ. ಅದು ಅವನ ಮೈಂಡ್ ತರನೇ ತುಂಬಾನೇ ವಿಯರ್ಡ್ ಆಗಿರುತ್ತೆ. ಚಿಯನ್ನ ಉದ್ದೇಶ ಜೇಮ್ಸ್ ನ ಮೈಂಡಿಗೆ ಹೋಗಿ ಅವನನ್ನ ಕೋಮಾದಿಂದ ಹೊರಗ್ ತರೋದಾಗಿರುತ್ತೆ. ಆದ್ರೆ ಆ ವಿಷಯ ಅವನು ಅಂದ್ಕೊಂಡಷ್ಟು ಈಸಿ ಇರೋಲ್ಲ. ಆ ಬಸ್ಸಲ್ಲಿ ಯಾರೆಲ್ಲ ಟ್ರಾವೆಲ್ ಮಾಡ್ತಾ ಇದ್ರೋ ಅವರೆಲ್ಲರೂ ಜೇಮ್ಸ್ ನ ಜೀವನದ ಒಂದೊಂದು ಅಂಶಗಳಾಗಿರ್ತಾರೆ. ಲೀ ಅವನಲ್ಲಿರೋ ಒಳ್ಳೆತನನ ಬಿಂಬಿಸ್ತಾ ಇದ್ರೆ ಟೋನಿ ಅವನಲ್ಲಿರೋ ಕೋಪನ ಬಿಂಬಿಸ್ತಾ ಇತ್ತು. ಹಾಗೇನೆ ವಾಂಗ್ ಕಂಪ್ಲೀಟ್ ಆಗಿ ಅವನ ಅಪ್ಪನ ಕ್ಯಾರೆಕ್ಟರ್ ಆಗಿತ್ತು. ವಾಂಗ್ ಹೇಗೆ ಅಲ್ಲಿದ್ದವರಿಗೆ ಹೊಡೆದು ಬರ್ದು ಮಾಡ್ತಾ ಇದ್ನು ಹಾಗೇನೆ ರಿಯಲ್ ಲೈಫ್ ಅಲ್ಲಿ ಅವನ ಅಪ್ಪ ಅವನ ಅಮ್ಮನಿಗೆ ಹೊಡಿತಾ ಇದ್ರು. ಆ ಸೆರಾ ಅವನ ಅಮ್ಮನ ಪರ್ಸನಾಲಿಟಿಯನ್ನ ತೋರಿಸ್ತಾ ಇತ್ತು. ಅವನಮ್ಮ ಮಾಡೆಲ್ ಆಗಿದ್ದು ರಿಯಲ್ ಲೈಫ್ ತರನೇ ಅವನ ಮೈಂಡ್ ನಲ್ಲೂ ಡ್ರೈವರ್ ಜೊತೆ ಅಫೇರ್ ನಡೀತಾ ಇತ್ತು. ಆ ಪ್ರೆಗ್ನೆಂಟ್ ಹೆಂಗ್ಸು ಅವನ ಒಂದು ಕನಸಿನ ತರ ಇರುತ್ತೆ. ಅವನು ಯಾವತ್ತೂ ಬಯಸ್ತಿರ್ತಾನೆ ಅವನ ತಾಯಿ ಸೇಮ್ ಅದೇ ರೀತಿ ಇರ್ಲಿ ಅಂತ. ಆದ್ರೆ ಅವಳ ಕೈಯಿಂದಲೂ ಅವನ ಮೈಂಡ್ ನ ಬದಲಾಯಿಸಕ್ಕಾಗದೆ ಕೊನೆಗೆ ಸತ್ತೋದ್ಲು. ಹಾಗೇನೆ ಕೊನೆಯ ಆ 2 ಸಿಬ್ಲಿಂಗ್ಸ್ ಅವನ ಬಾಲ್ಯವನ್ನ ಬಿಂಬಿಸ್ತಿರುತ್ತೆ. ಅಷ್ಟೇ ಎಲ್ಲ ಮತ್ಯಾರು ಅಲ್ಲಿ ಇರ್ತಾ ಇದ್ದು ಅವರು ಸೈಲೆಂಟ್ ಆಗಿ ಲೀ, ವಾಂಗ್, ಟೋನಿ, ಸೆರಾ 4 ಜನನ ಕೊಂದ್ರು ಅಲ್ವಾ? ಅದು ಯಾರು ಅಂತ ಮುಂದೆ ನೋಡೋಣ. ಮರುದಿನ ವಾಪಸ್ ಚಿಯನ್ ಜೇಮ್ಸ್ ನ ಮೈಂಡಿಗೆ ಹೋಗಿ ಅವನ ಹೆಂಡತಿ ಎಲ್ಲಿದ್ದಾಳೆ ಅಂತ ಕೇಳ್ತಾನೆ. ಆದ್ರೆ ಜೇಮ್ಸ್ ಇಷ್ಟು ಈಸಿಯಾಗಿ ಅವನ ಹೆಂಡತಿ ಇರೋ ಜಾಗನ ಹೇಳೋಕೆ ಸಾಧ್ಯನಾ? ಅವನು ಹೇಳ್ತಾನೆ, ನನ್ನ ತಾಯಿನ ಕಂಡ್ರೆ ನನ್ಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅವಳು ನನ್ನ ತಂದೆನ ಕೊಂದು ಬಿಟ್ಲು. ಅದಕ್ಕೆ ಎಲ್ಲ ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಕೊಲ್ತಾ ಇದ್ದೆ, ಯಾಕಂದ್ರೆ ಈ ಹುಡುಗಿರು ನಂಬಿಕೆಗೆ ಅರ್ಹರಲ್ಲ ಅಂತ. ನಂತರ ಜೇಮ್ಸ್ ಅವನ ಮೈಂಡ್ ನ ವಿವಿಧ ಭಾಗಗಳಿಗೆ ಚಿಯನ್ನ ಕರ್ಕೊಂಡೋಗ್ತಾನೆ. ಅಲ್ಲಿ ಅವನ ಬಾಲ್ಯ ತುಂಬಾನೇ ಕಷ್ಟದಿಂದ ಕೂಡಿರುತ್ತೆ. ಫ್ಯಾಮಿಲಿಯಿಂದ ಆಗ್ತಿರೋ ಟಾರ್ಚರ್ ಅನ್ನ ಅನುಭವಿಸಿ ಸೈಕೋ ಕಿಲ್ಲರ್ ರೀತಿ ಬದಲಾಗಿರ್ತಾನೆ. ಮತ್ತೆ ಚಿಯನ್ ಆ ಪುಟ್ಟ ಹುಡುಗನಿಂದ ಅವನ ಹೆಂಡತಿಯ ಪತ್ತೆ ಹಚ್ಚೋಕೆ ಅವನ ಜೊತೆ ಮಾತಾಡ್ತಾನೆ. ಆದ್ರೆ ಅವನ ಹೆಂಡತಿ ಎಲ್ಲಿದ್ದಾಳೆ ಅಂತ ಹೇಳ್ಬೇಕಾದ್ರೆ ಅವನ ಅಕ್ಕ ಬಂದು ತಡೆದು ಅವನನ್ನ ಅಲ್ಲಿಂದ ಕರ್ಕೊಂಡೋಗ್ತಾಳೆ. ಅದಾದ ನಂತರ ಚಿಯನ್ ಸಿನಿಮಾ ಹಾಲಿಗೆ ಹೋಗಿ ತಲುಪ್ತಾನೆ. ಅಲ್ಲಿ ಲೀ, ವಾಂಗ್, ಟೋನಿ, ಸೆರನ ಸೈಲೆಂಟ್ ಆಗಿ ಕೊಂದ ವ್ಯಕ್ತಿ ಇರ್ತಾನೆ. ಅದು ಬೇರೆ ಯಾರು ಆಗಿರೋಲ್ಲ, ಚಿಯನೇ ಆಗಿರ್ತಾನೆ. ಜೇಮ್ಸ್ ನ ಮೈಂಡ್ ಎಷ್ಟು ಸೈಕೋ ಆಗಿತ್ತು ಅಂದ್ರೆ ಅದರ ಒಳಗೆ ಹೋಗೋ ಪ್ರತಿ ಒಬ್ರು ಕ್ರಿಮಿನಲ್ ರೀತಿನೇ ಆಗಿ ಬಿಡ್ತಿದ್ರು. ಆ ವಿಲಾನ್ ಚಿಯನ್ ಹೇಳ್ತಾನೆ ಅವನು ಸೆರನ ಜೀವ ಉಳಿಸೋಕೆ ಇಷ್ಟಪಡಲ್ಲ, ಅದಕ್ಕೆ ಸುರಂಗದಲ್ಲಿರೋ ಪ್ರತಿ ಒಬ್ರನ್ನ ಕೊಂದು ಅವರ ಕತೆನ ಮುಗಿಸಿದೆ ಅಂತ. ಮತ್ತೆ ಆ ಪುಟ್ಟ ಹುಡುಗ ಸೆರನ ಕೊಲ್ಲೋಕೆ ಅವಳ ಹತ್ರ ಬರ್ತಾನೆ. ಆದ್ರೆ ಅಷ್ಟು ಧೈರ್ಯ ಅವನಿಗೆ ಬರಲ್ಲ. ಅದೇ ಟೈಮಿಗೆ ಚಿಯನ್ ಅವನಲ್ಲಿ ಪ್ರೀತಿಯಿಂದ ಮಾತನಾಡಿ ಹೆಂಡತಿ ಬಗ್ಗೆ ವಿಚಾರಿಸ್ತಾನೆ. ಆಗ ಆ ಹುಡುಗ ಅವನು ಹೆಂಡತಿ ಇರೋ ಜಾಗನ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅದನ್ನ ಕೋಮಾದಿಂದ ಎದ್ದು ಪೊಲೀಸರಿಗೆ ಹೇಳೋಣ ಅಂದ್ರೆ ವಿಲಾನ್ ಚಿಯನ್ ಅವನನ್ನ ತಡಿತಾನೆ. ಅಲ್ಲಿ ಅವರಿಬ್ಬರ ಮಧ್ಯ ದೊಡ್ಡ ಫೈಟೇ ನಡೆಯುತ್ತೆ. ಅದ್ರಲ್ಲಿ ವಿಲಾನ್ ಚಿಯನ್ ಗೆದ್ಬಿಟ ಅನ್ನೋ ವಷ್ಟರಲ್ಲೇ ಅಸ್ಲಿ ಚಿಯನ್ಗೆ ಒಂದು ಐಡಿಯಾ ಬರುತ್ತೆ. ಅವನನ್ನವನೇ ಶೂಟ್ ಮಾಡ್ಕೊಂಡು ಸಾಯೋದ್ರಿಂದ ಅವನ ಜೊತೆನೆ ಅವನ ಕೆಟ್ಟತನನು ಸತ್ತೋಗುತ್ತೆ ಅಂತ ಅವನನ್ನವನೇ ಶೂಟ್ ಮಾಡ್ಕೋತಾನೆ. ಅವನು ಅನ್ಕೊಂಡ ರೀತಿನೇ ಜೇಮ್ಸ್ ನ ಮೈಂಡಿಂದ ಒಂದೊಂದೇ ಕೆಟ್ಟತನ ಸತ್ತೋಗಿ ಜೇಮ್ಸ್ ಸಂಪೂರ್ಣವಾಗಿ ಒಳ್ಳೆಯವನಾಗಿ ಕೋಮಾದಿಂದ ಎದ್ದು ಸೆರಾ ಎಲ್ಲಿರೋದು ಅಂತ ಪೊಲೀಸರಿಗೆ ಹೇಳ್ತಾನೆ. ಪೊಲೀಸರು ಕರೆಕ್ಟ್ ಟೈಮ್ಗೆ ಅಲ್ಲಿಗೆ ಹೋಗಿ ಸೆರನ್ನ ಕಾಪಾಡ್ತಾರೆ. ಆದ್ರೆ ಚಿಯನ್ ಮಾತ್ರ ಮತ್ಯಾವತ್ತು ಕೋಮಾದಿಂದ ಹೊರಗೆ ಬರೋದೇ ಇಲ್ಲ. ಶಾಶ್ವತವಾಗಿ ಆ ಸುರಂಗದೊಳಗೆ ಬಂದಿಯಾಗಿ ಬಿಡ್ತಾನೆ. ನನಗೊತ್ತು ಈ ಮೂವಿ ನಿಮ್ಗೆ ತುಂಬಾನೇ ಕನ್ಫ್ಯೂಷನ್ ಮಾಡಿರುತ್ತೆ ಅಂತ. ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಈ ಮೂವಿ ಸ್ಟೋರಿ ಜೇಮ್ಸ್ ನ ಮೈಂಡ್ ಒಳಗೆ ನಡೀತಾ ಇದ್ದಿದ್ದು ಅಲ್ಲಿ ಏನ್ ಬೇಕಾದ್ರೂ ನಡಿಬೋದಿತ್ತು. ಒಂದ್ ರೀತಿ ನಮ್ಮ ಕನ್ಸಿನ ತರ. ಕೆಲವೊಮ್ಮೆ ಕನ್ಸಲ್ಲಿ ಯಾರೋ ನಮ್ಮನ್ನ ಅಟ್ಟಾಡಿಸ್ಕೊಂಡು ಬರ್ತಾರೆ, ಹೊಡಿತಾರೆ, ಬಡಿತಾರೆ. ಬೆಳಿಗ್ಗೆದ್ದು ನಾವು ಅವ್ರು ಯಾಕಪ್ಪ ನಮ್ಗೆ ಹೊಡಿಯೋಕ್ ಬಂದ್ರು ಅಂತ ಯೋಚನೆ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತಾ? ಇಲ್ಲ ತಾನೆ. ಅದೇ ರೀತಿ ಈ ಮೂವಿಲಿ ಒಬ್ಬ ವ್ಯಕ್ತಿಗೆ ರೆಕ್ಕೆ ಬಂದು ಹಾರ್ತಾ ಇದ್ರು ಮನುಷ್ಯರು ಹಾರೋಕೆ ಸಾಧ್ಯನಾ? ಅದು ಹೇಗೆ ಹಾರ್ತಾ ಇದ್ದ ಅಂತೆಲ್ಲ ನಿಮ್ಗೆ ಡೌಟ್ ಬರ್ಲೇಬಾರ್ದು. ಬಂದ್ರೂನು ನಿಮ್ಗೆ ಅದಕ್ಕೆ ಆನ್ಸರ್ ಸಿಗಲ್ಲ. ಈ ಮೂವಿನ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ತುಂಬಾನೇ ಕಷ್ಟ ಆಗಿರ್ಬೋದು. ಆದ್ರೆ ಅದಕ್ಕಿಂತಲೂ ಕಷ್ಟ ಈ ಮೂವಿನ ಎಕ್ಸ್ಪ್ಲೈನ್ ಮಾಡೋದಾಗಿತ್ತು. ಅದಕ್ಕೋಸ್ಕರ ಆದ್ರೂನು ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.